ನಾನು ಜಮುನಾ ಹೆಬ್ಸೂರ್. ನಾನು ಪ್ರಾಪರ್ ಹುಬ್ಳಿ ನಮ್ಮದು. ನಾನೀಗ ಬೆಂಗಳೂರಲ್ಲಿ ಇರ್ತೀನಿ. ಫಸ್ಟು ನಂಗೆ ಮೆಡಿಟೇಷನ್ ಅಂತ ತುಂಬ ಆಸೆ ಇತ್ತು, ಅಂದರೆ ಮಾಡ್ತಿರಲಿಲ್ಲ. ಆಮೇಲೆ ನಾನೀಗ 3.5 ಇಯರ್ಸ್ ಆಯಿತು ನಾನು ಜಾಯಿನ್ ಆಗಿ ಮೆಡಿಟೇಷನ್ ಕ್ಲಾಸ್ಗೆ. ನಾನು ಮೆಡಿಟೇಷನ್ ಕ್ಲಾಸು ಶುರು ಮಾಡಿದ್ದು ನಮ್ಮ ಸೊಸೆ ಪ್ರೇರಣೆಯಿಂದ. ಅವರು ಉಮಾ ಮೇಡಮ್ ಅಂತ ಇದ್ದಾರೆ, ಅವ್ರದ್ದು ಜಾಯಿನ್ ಆಗಿ ಅಂತ ಹೇಳಿದ್ರು. ಆವಾಗಲಿಂದ ಆನ್ಲೈನಲ್ಲಿ ಜಾಯಿನ್ ಆಗ್ತಿದ್ದೆ. ಫಸ್ಟು ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಪತ್ರಿಜಿ ಸರ್ಗೆ ಮತ್ತು ನನ್ನ ಮೊದಲನೇ ಗುರುಗಳಾದ ಉಮಾ ಮೇಡಮ್ಗೆ ಮತ್ತು ಎಲ್ಲ ಮಾಸ್ಟರ್ಸ್ಗೆ ಮತ್ತು ಎಲ್ಲ ಗುರುಗಳಿಗೆ, ಏಂಜಲ್ಸ್ಗೆ ಎಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಮೆಡಿಟೇಷನ್ಗೆ ಮುಂಚೆ ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು, ಮತ್ತು ನಂದು ಟ್ಯೂಬ್ಗಳು ತೆಗೆದಿದ್ರು. ಆ ಟ್ಯೂಬ್ ಭಾಳ ಪೇಯ್ನ್ ಆಗ್ತಿತ್ತು ಆ ಪ್ಲೇಸಲ್ಲಿ. ಮತ್ತು ಕಾಲು ನೋವಿತ್ತು, ಮಂಡಿ ನೋವಿತ್ತು, ಮತ್ತು ಸ್ವಲ್ಪ ಕೈ ನೋವಿತ್ತು, ಮತ್ತು ನೆಗೆಟಿವ್ ಥಾಟ್ಸ್ ತುಂಬ ಬರ್ತಿತ್ತು, ಮತ್ತು ನಿದ್ದೆ ಬರ್ತಿರ್ಲಿಲ್ಲ ನೈಟ್ ಟೈಮು. ಆಫ್ಟರ್ ಮೆಡಿಟೇಷನ್ನು ಇವೆಲ್ಲ ಮೆಡಿಟೇಷನ್ನಿಂದ ನಾನು ಎಲ್ಲವನ್ನು ಕಳೆದುಕೊಂಡೆ. ಎಲ್ಲ ಪೇಯ್ನ್ ಎಲ್ಲ ಹೋಯಿತು. ಮತ್ತು ಸ್ಟಾರ್ಟಿಂಗ್ 10 ಮಿನಿಟ್ಸ್ ಮಾಡ್ತಾಯಿದ್ದೆ. ಈಗ 3 ಅವರ್ಸ್ ಮಾಡಿದ್ರೂ ನನಗೇನು ಕಾಲು ನೋವಲ್ಲ, ಏನೂ ಆಗಲ್ಲ. ಅಂದರೆ ಸಾಧನೆ ಅನ್ನೋದು ಒಂದು ನಮ್ಮ ತಪಸ್ಸು. ಆದ್ದರಿಂದ ಪತ್ರಿಜಿ ಸರ್ ಹೇಳ್ದಂಗೆ ನೀವೆಷ್ಟು ಉಸಿರಿನ ಮೇಲೆ ಧ್ಯಾಸ ಇಟ್ಕೊಂಡು ಮೆಡಿಟೇಷನ್ ಮಾಡ್ತಿರೋ ಅದು ಸುಲಭ ರೀತಿಯಿಂದ ಅವರು ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಅದು ನಾವೆಲ್ಲರೂ ಮಾಡಬೇಕು. ಆದ್ದರಿಂದ ಅಂದರೆ ಮುಂಚೆ ನಮಗೆ ಅವೇರ್ನೆಸ್ ಅನ್ನೋದು ಗೊತ್ತಿರಲಿಲ್ಲ, ಗ್ರ್ಯಾಟಿಟ್ಯೂಡ್ ಅನ್ನೋದು ಗೊತ್ತಿರಲಿಲ್ಲ, ನೆಗೆಟಿವ್ ಪಾಸಿಟಿವ್ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಒಬ್ರಿಗೆ ಥ್ಯಾಂಕ್ಸ್ ಹೇಳೋದು, ಗ್ರ್ಯಾಟಿಟ್ಯೂಡ್ ಹೇಳೋದು, ಸಾರಿ ಹೇಳೋದು, ಅವೆಲ್ಲ ಸುಮ್ಮನೆ ಹೇಳ್ತಾ ಇದ್ವಿ. ಅರ್ಥ ಗೊತ್ತಿರಲಿಲ್ಲ. ಅರ್ಥ ಗೊತ್ತಿದ್ರೂ ನಾವು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮ್ಮ ಜ್ಞಾನದಲ್ಲಿ, ನಮ್ಮ ಒಳಮನಸ್ಸಿನಲ್ಲಿ ಪ್ರೇರಣೆ ಆಗುತ್ತದೆ. ಒಬ್ಬರಿಗೆ ಚೆನ್ನಾಗಿ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು, ಮತ್ತು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಎಲ್ಲ ಪೂರು ಹೈ ಪೀಪಲ್ ಅಂತ ಏನೂ ಇಲ್ಲ, ಎಲ್ಲರೂ ಸಮಾನರು ಅಂತ ಹೇಳಿದ್ದಾರೆ ಪತ್ರಿಜಿ ಸರ್. ಹಾಗೆ ನಾವು ಧ್ಯಾನ ಸಾಧನೆ ಮಾಡಬೇಕು. ತುಂಬ ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಥರ್ಡ್ ಐ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ನಾನು 3 ಅವರ್ಸು 4 ಅವರ್ಸು ಡೈಲಿ ಮಾಡ್ತೀನಿ. ಎಲ್ಲ ಕ್ಲಾಸಸ್ಸು ಅಟೆಂಡ್ ಆಗ್ತೀನಿ. ಮತ್ತು ಆಧ್ಯಾತ್ಮದಲ್ಲಿ ತುಂಬ ಅಳವಡಿಸ್ಕೊಂಡಿದ್ದೀನಿ. ನನ್ನ ಎನರ್ಜಿ ತುಂಬ ಸಾಕಷ್ಟು ಬಂದಿದೆ ನನಗೆ. ಎಷ್ಟು ನಾವು ಕೆಲಸ ಮಾಡಿದ್ರೆ ನನಗೆ ಸ್ಟ್ರೈನ್ ಆಗೋದಿಲ್ಲ. ಮತ್ತು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನು. ಅದಕ್ಕೋಸ್ಕರ ಎಲ್ಲರೂ ಮೆಡಿಟೇಷನ್ ಮಾಡಿ. ಮತ್ತು ಮೆಡಿಟೇಷನ್ನಿಂದ ಏನು ಬೇಕಾದ್ರೂ ನಾವು ರೋಗ ನಿವಾರಣೆ ಮಾಡ್ಕೋಬೋದು. ಸೆಲ್ಫ್ ಕ್ಯೂರ್ ಅಂತಾರದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಪತ್ರಿಜಿ ಸರ್ ಹೇಳಿದ್ದಾರೆ. ಹಾಗೆ ನಾನು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾನು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತೀನಿ. ಎಷ್ಟೋ ಕಡಿಮೆ ಆಗುತ್ತೆ ನನಗೆ. ಯಾವಾಗಲೂ ಪಾಸಿಟಿವ್ ಥಾಟಲ್ಲಿರಬೇಕು ಅಂತ ಹೇಳ್ತಾರೆ ಸರ್. ಹಾಗೆ ಗಾಸಿಪ್ ಇರಬಾರ್ದು. ಹೀಗೆ ನಾನಾ ರೀತಿಯಿಂದ ನಮಗೆ ಅವೇರ್ನೆಸ್ಸು ತಿಳಿಸ್ಕೊಟ್ಟಿದ್ದಾರೆ. ಆ ಎಲ್ಲ ಮಾಸ್ಟರ್ಸ್ಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಮತ್ತು PMSS ಚಾನಲ್ ಅವರು ಮತ್ತು ಇದನ್ನೆಲ್ಲ ಆರ್ಗನೈಸ್ ಮಾಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಇದ್ದೆ ನಾನು. PMC ಚಾನಲ್ ಕನ್ನಡ ಅದು ನೋಡ್ತಾ ಇರ್ತೀನಿ ನಾನು. ತುಂಬ ಅದ್ಭುತವಾಗಿ ಮೂಡ್ತಾ ಇದೆ ಅದು. ಖಂಡಿತ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅದು ತುಂಬ ಚೆನ್ನಾಗಿ ಎಲ್ಲ ತೋರಿಸುತ್ತೆ. ಎಲ್ಲ ಇದ್ರದ್ದೆಲ್ಲ ಮೆಡಿಟೇಷನ್ದಾಗಲಿ ಮತ್ತೊಂದು ಕ್ಯಾಂಪ್ದಾಗಲಿ ಮತ್ತು ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತಾರೆ ಅದರಲ್ಲಿ. ಪ್ಲೀಸ್ ಎಲ್ಲರೂ ಅದನ್ನು ನೋಡ್ತಾ ಇರಿ, ಕನ್ನಡ ಚಾನಲ್ನ. ಎಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನಿಗೆ ಹೃದಯಪೂರ್ವಕ ಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಮಾಸ್ಟರ್ಸ್ ಮೈಸೂರು ದಸರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಫಸ್ಟ್ ಟೈಮ್ ಈ ಸತಿ ಮೈಸೂರು ಧ್ಯಾನ ದಸರಾ ಯಜ್ಞ ನಡೀತಾ ಇರೋದು. ಅಂತ ಅದ್ಭುತವಾದ ಪ್ರೋಗ್ರಾಮ್ ಇದು. ನಾವು ಸೇವೆಗೋಸ್ಕರ ಬಂದಿದ್ವಿ ಇಲ್ಲಿಗೆ. ಫ್ರೆಂಡ್ಸ್ ಎಲ್ಲ ಒಂದು 10 ಜನದ ಮೇಲೇ ಬಂದಿದ್ವಿ.
ಎಲ್ಲ ಧ್ಯಾನ ದಸರಾಗೆಲ್ಲ ಹೊಸಬರೆಲ್ಲನೂ ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಬರೋದು ಒಂದೇ, ಮೈಸೂರೆಲ್ಲ ಧ್ಯಾನ ದಸರಾ ಅನ್ನೋದು ಇನ್ನು 9 ದಿನಗಳು ಅದ್ಭುತವಾಗಿ ನಡೀಲಿ, ಪ್ರತಿ ವರ್ಷ ನಡೀಲಿ. ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ, ಪ್ರತಿ ವರ್ಷ ನಡೀಲಿ ಅಂತ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ಎಲ್ಲರೂ ಧ್ಯಾನಕ್ಕೆ ಹೊಸಬರು ಬಂದವರು ಕೂಡ ತುಂಬ ಅದ್ಭುತವಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ಇದು ಒಂದು ತುಂಬ ಒಳ್ಳೆಯ ಅನುಭವ. ಪ್ಯಾಲೇಸ್ ಕಡೆಗೆ ಹೋದರೆ ಕೂಡ ದಸರಾ ಮಹೋತ್ಸವ ಅದ್ಭುತವಾಗಿ ನಡೀತಾ ಇದೆ. ಎಲ್ಲರ ಬಗ್ಗೆನಿದೆ, ಎಲ್ಲರಿಗೂ ನಮ್ಮೆಲ್ಲರಿಗೂ ಖುಷಿ ಅಂತಂದರೆ ಇದೆ ಮಾಸ್ಟರ್ಸ್. ಯಾವಾಗಲೂ ಬರೀ ದಸರಾ ಅಂತ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ಸತಿ ಹತ್ತಿರದಲ್ಲೇ ಶೃಂಗೇರಿ ಮಠ ಹತ್ತಿರದಲ್ಲೇ ಧ್ಯಾನ ಮಹೋತ್ಸವಕ್ಕೆ ನಮಗೆ ಧ್ಯಾನ ಯಜ್ಞಕ್ಕೆ ಜಾಗ ಸಿಕ್ಕಿದೆ. ನಟರಾಜ ಮಂದಿರ ಅಂತ. ನಟರಾಜ ಮಂದಿರಕ್ಕೂ ಶೃಂಗೇರಿ ಮಠಕ್ಕೆ ತುಂಬ ಹತ್ತಿರ ಇದೆ. ಪ್ರತಿದಿನ ಅಮ್ಮನ ದರ್ಶನ ಆಗುತ್ತೆ, 2 ಸತಿ 2 ಅಲಂಕಾರಗಳು. ಚಾಮುಂಡೇಶ್ವರಿ ಇಲ್ಲಿಗೆ ಬಂದು ನಮಗೆ ದರ್ಶನ ಕೊಡ್ತಾರೆ ಅನ್ನೋಷ್ಟು ತುಂಬ ಅದ್ಭುತವಾದ ಅನುಭವ ಆಗ್ತಾಯಿದೆ. ಅದೇ ಥರ ಇಲ್ಲಿ ಧ್ಯಾನ ಯಜ್ಞ ಕೂಡ ಬೆಳಗ್ಗೆಯಿಂದ 4 ಅವರು 5 ಅವರು ಧ್ಯಾನ ನಡೀತಾ ಇದೆ. ಎಲ್ಲರ ಎಕ್ಸ್ಪೀರಿಯೆನ್ಸ್ಗಳು ಎಲ್ಲರೂ ಕನೆಕ್ಟ್ ಆಗಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ಅದ್ಭುತವಾಗಿ ಮುಂದಕ್ಕೆ ನಡೆಯಲಿ. ವರ್ಷ 9 ದಿನ ದಸರಾ ಧ್ಯಾನ ಮಹಾಯಜ್ಞ ವಿಜೃಂಭಣೆಯಿಂದ ನಡೀಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.